ನಮಾಮಿ ಶಂಕರ. ದೇವಸ್ಥಾನಕ್ಕೆ ಹೋದಾಗ ಈ ದೋಷವೇನಾದರೂ ಮಾಡಿದರೆ ನೀವು ಮಾಡಿದ ಪುಣ್ಯಗಳೆಲ್ಲವನ್ನು ಕಳೆದುಕೊಂಡು ಪಾಪವನ್ನು ಕಟ್ಟಿಕೊಂಡು ಮನೆಗೆ ಬರ್ತೀರ. ಯಾವುದೇ ಕಾರಣಕ್ಕೂ ಈ ದೋಷ ಮಾಡಬಾರದು. ಯಾವ ದೋಷ? ಅಪ್ಪಿ ತಪ್ಪಿಯೂ ಕೂಡ ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವ ಆಲಯಕ್ಕೋಗಲಿ, ಧರ್ಮಕ್ಷೇತ್ರಕ್ಕೆ ಹೋಗಲಿ, ಅಲ್ಲೊಂದು ಶಕ್ತಿಪೀಠವಿದೆ, ದೇವಪೀಠವಿದೆ ಅನ್ನತಕ್ಕಂಥದ್ದಾದರೆ ಅಭಿಮುಖವಾಗಿ ದೇವರಿಗೆ ಕುಳಿತುಕೊಳ್ಳಬಾರದು. ನೆನಪಿನಲ್ಲಿಟ್ಕೊಳ್ಳಿ. ಗೊತ್ತೇ ಇಲ್ಲ ಗುರುಗಳೇ, ಹೋಗ್ತಿದ್ದೇವೆ, ನಮಗಿಷ್ಟ, ನಮಗ್ ಸ್ಟೇಟಸ್, ಕೆಲವ್ರು ನೋಡ್ಬೇಕು VIP ಅಂತ ಹೇಳ್ಕೊತಾರೆ. VIP ಇಲ್ಲ, ದೇವರ ಮುಂದುಗಡೆ ಯಾವ IP ಇಲ್ಲ, ಯಾವ VVIP ಇಲ್ಲ, VIP ಇಲ್ಲ, ನಾವೆಲ್ಲರೂ ಸಾಮಾನ್ಯರು. ಅದಕ್ಕೆ ಕೆಲವೊಂದು ಆಲಯಗಳಲ್ಲಿ ಪುರುಷರು ಹೋದಾಗ ಮೇಲುಡುಗೆಯನ್ನ ತೆಗಿಲಿಕ್ಕೆ ಹೇಳ್ತಾರೆ. ಒಂದು ಶಲ್ಯತ್ತರ ಇಲ್ಲ ಒಂದು ಪಂಚೆ ಹೊದಿಸ್ಕೊಂಡು ಒಳಗಡೆ ಬನ್ನಿ, ಉತ್ತರೀಯ ಹೊದಿಸ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮೇಲುಡುಗೆ ಹಾಕಿಕೊಂಡು ಹೋದರೆ ಧರ್ಮಶಾಸ್ತ್ರ, ಮುಖ್ಯವಾಗಿ ಆಗಮಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅದನ್ನ ದಿಗಂಬರ ದರ್ಶನ ಅಂತ ಹೇಳ್ತಾರೆ. ಅಂದ್ರೆ ನಗ್ನ ದರ್ಶನ. ಭಗವಂತನ ಮುಂದ್ಗಡೆ, ಗುರುಗಳ ಮುಂದ್ಗಡೆ, ತಂದೆ ತಾಯಿಗಳ ಮುಂದ್ಗಡೆ, ಯಾರ ಮುಂದ್ಗಡೆಯೂ ನಾವು ನಗ್ನವಾಗಿ ನಿಲ್ಲೋಲ್ಲ. ಅರೇ ನಗ್ನವಾಗಿ ಸ್ನಾನನೇ ಮಾಡೋದಿಲ್ಲ. ಅಂಥದ್ರಲ್ಲಿ ದೇವರ ಮುಂದ್ಗಡೆ, ಗುರು ಹಿರಿಯರ ಮುಂದ್ಗಡೆ ನಗ್ನವಾಗಿ ನಿಂತಿದ್ದೇವೆ ಅಂದ್ರೆ ಎಂತ ದೊಡ್ಡ ಮಹಾಪಾತಕ ಯೋಚನೆ ಮಾಡಿ ನೋಡಿ. ಧರ್ಮಕ್ಕೆ ನೀವು ಕೊಡುತ್ತಿರತಕ್ಕಂಥ ಬಹುದೊಡ್ಡ ಪೆಟ್ಟು ಅನ್ನತಕ್ಕಂಥ. ಅದಕ್ಕೆ ಆಲಯಗಳಿಗೆ ಹೋದಾಗ ಕೆಲವು ನಿಬಂಧನೆಗಳನ್ನ ಮಾಡ್ತಾರೆ. ಅತಿ ಮುಖ್ಯವಾಗಿ ವಸ್ತ್ರ, ಮೇಲುಡುಗೆ ಧರಿಸಬಾರದು ಪುರುಷರು ಅಂತ ಹೇಳ್ತಾರೆ. ಸ್ತ್ರೀಯರು ಆದಷ್ಟು ಸೀರೆಯಲ್ಲೇ ಬರಬೇಕು ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಷ್ಟು ನಿಯಮ ಒಂದು ವಸ್ತ್ರಕ್ಕೆ ಇರಬೇಕಾದರೆ ಇನ್ನು ದೇವರನ್ನ ದರ್ಶನ ಮಾಡುವಾಗ ಅತಿ ಮುಖ್ಯವಾಗಿ ಅಭಿಮುಖವಾಗಿ, ನಾವು VIP 50,000 ಕೊಟ್ಟಿದ್ದೀವಿ, 5,000 ಕೊಟ್ಟಿದ್ದೀವಿ, ನಾವು ಈ ದೇವಸ್ಥಾನದ ಚೇರ್ಮನ್ ಗೊತ್ತಾ, ನಾವೇ ದೇವಸ್ಥಾನ ಕಟ್ಟಿಸಿದಂತ ಪಾಳೆಗಾರರ ವಂಶ, ಈ ಕುಟುಂಬ ಆ ಕುಟುಂಬ, ಅದೆಲ್ಲವೂ ಇಲ್ಲ. ದೇವರ ಮುಂದ್ಗಡೆ ಯಾರು ಹೋದರೂ ಅಭಿಮುಖವಾಗಿ ಕುಳಿತುಕೊಳ್ಳಬಾರದು, ಕುಳಿತುಕೊಳ್ಳಲೇಬಾರದು. ಅಪ್ಪಿ ತಪ್ಪಿಯೂ ಕೂಡ ಒಂದೇ ಒಂದು ದೇವರಿಗೆ ಬಿಟ್ಟು ಮಾತ್ರವೇ. ಹೌದು, ಒಂದು ದೇವರ ಮುಂದ್ಗಡೆ ಮಾತ್ರ ಕುತ್ಕೋಬಹುದು, ಒಂದು ದೇವರಿಗೆ ಮಾತ್ರ. ಅದು ಯಾವ ದೇವರು ಗೊತ್ತಾ? ದಕ್ಷಿಣಾಮೂರ್ತಿ. ಯಾಕೆ ಹೇಳಿ? ದಕ್ಷಿಣಾಮೂರ್ತಿ ದಕ್ಷಿಣಕ್ಕೆ ಅಭಿಮುಖವಾಗಿದ್ದಾಗ ನಾವು ಉತ್ತರಕ್ಕೆ ಅಭಿಮುಖ ಮಾಡ್ತೇವೆ ಆ ಭಗವಂತನನ್ನ ನೋಡ್ತಾ. ಸೊ ಆ ಉತ್ತರಾಭಿಮುಖವಾಗಿ ನಾವು ನೋಡ್ತಿದ್ದಾಗ ನಮಗಿರತಕ್ಕಂಥ ಅಪಮೃತ್ಯು ದೋಷಗಳು ಹೋಗುತ್ತವೆ ಅಂತಕ್ಕಂಥದ್ದು. ಆ ಬರತಕ್ಕಂಥ ಬಾಧೆಗಳು ನೋಡಿ, ನಾವು ಸತ್ತಾಗ ನಮ್ಮ ತಲೆಯನ್ನ ದಕ್ಷಿಣಕ್ಕೆ ಮುಖ ಮಾಡಿ ಇಡೋದು, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ದಕ್ಷಿಣಾಭಿಮುಖವಾಗಿ ಕುಳಿತಿರೋದು ನಮ್ಮ ಅಪಮೃತ್ಯು ದೋಷ ಹೋಗಿಸ್ಲಿಕ್ಕೆ ದಕ್ಷಿಣಾಮೂರ್ತಿ. ಆ ದೇವರಿಗೆ ಮಾತ್ರ ಅಭಿಮುಖವಾಗಿ ಕುಳಿತು ನಾವು ಪ್ರಾರ್ಥನೆ ಜಪ ಮಾಡಿಕೊಳ್ಳಬಹುದೇ ವಿನಃ ಯಾವುದೇ ಒಂದು ವಿಗ್ರಹಕ್ಕೆ ಮುಂದ್ಗಡೆ ಇನ್ನೊಂದು ವಿಗ್ರಹ ಇಟ್ಟಿರ್ತಾರೆ. ದುರ್ಗಿಗೆ ಒಂದು ಸಿಂಹ ಇಟ್ಟಿರ್ತಾರೆ, ಇಲ್ಲ ಹುಲಿ ಇಟ್ಟಿರ್ತಾರೆ, ಶಿವನಿಗೆ ಒಂದು ನಂದಿ ಇಟ್ಟಿರ್ತಾರೆ, ಅದ್ರ ಮಧ್ಯದಲ್ಲಿ ಹೋಗೋದು, ಎದುರುಗಡೆ ಅಭಿಮುಖವಾಗಿ ಕುಳಿತುಕೊಳ್ಳೋದು, ಇದೆಲ್ಲವನ್ನು ಯಾವುದೇ ಕಾರಣಕ್ಕೂ ಮಾಡಲೇ ಕೂಡದು. ಮಾಡಿದರೆ ನೀವು ಕಟ್ಟಿಕೊಂಡ ಪುಣ್ಯವೆಲ್ಲ ಅಲ್ಲಿಗೆ ಅವತ್ತಿಗೆ ನಶಿಸಿ ಹೋಯಿತು. ಇನ್ನಷ್ಟು ಬಾಧೆಗಳಲ್ಲಿ ಬೀಳ್ತೀರಿ. ಜಾಗ್ರತೆ.